ನನ್ನ ಹೆಸರು ಅಭಿಮನ್ಯು ಕೋಳಿ ಅಂತ ರೀ. ನಾವು ಜಮಖಂಡಿಯಿಂದ ಬಂದಿದ್ದೀವಿ ರೀ. ಪ್ರತಿ ವರ್ಷ ಇಲ್ಲಿ ಬರ್ತೀವಿ ರೀ. ಪುನೀತ್ ಸರ್ ಅವರ ಆಶೀರ್ವಾದ ತೊಗೊಂಡು ಹೋಗ್ತೀವಿ ರೀ. ರಾಜ್ಕುಮಾರ್ ಅವರು ಪುನೀತ್ ಸರ್ ಆದರೆ ಮೊದಲು ಹಿಡ್ದ ನಾವು ರಾಜ್ಕುಮಾರ್ ಅವ್ರ ಅಭಿಮಾನಿ ರೀ. ರಾಜ್ಕುಮಾರ್ ಅವರ ಗುಣಗಳೆಲ್ಲ ಪುನೀತ್ ಸರ್ ಅಂತ ನೋಡಿದೀವಿ ನಾವು. ಅಂದಾಗ ನಾವು ಇಲ್ಲಪ್ಪ ಇವರು ಒಬ್ಬರು ರಾಜ್ಕುಮಾರ್ ಇಲ್ಲಾಂದ್ರೆ ಇನ್ನೊಬ್ರು ಅದಾರಲ್ಲಪ್ಪ ಅಂತಂದು ಒಂದು ಧೈರ್ಯದಿಂದ ಇದ್ದೀವಿ ರೀ. ಅದೇ ರೀತಿ ಇಲ್ಲಿ ನಾವು ಅವರ ಪುಣ್ಯತಿಥಿಗೆ ಬಂದಾಗ ಪುನೀತ್ ಸರ್ನ ಭೇಟಿಯಾಗಿ ಹೋಗ್ತಾ ಇದ್ದೀವಿ ರೀ. ಹಲವಾರು ಬಾರಿ ಭೇಟಿಯಾಗಿದ್ದೀವಿ ರೀ ಪುನೀತ್ ಸರ್ಗೆ. ಹೋದಾಗ ಅವ್ರು ನಮ್ಗೆ ಚಾಕ್ಲೇಟ್ ಆಗಲಿ, ಒಂದು ಪೆನ್ನು, ಒಂದು ಡೈರಿ ಈ ಥರ ಕೊಟ್ಟು ಕಳಿಸ್ತಾ ಇದ್ರಿ. ಎಲ್ಲ ನೆನಪು ಕಾಡ್ತೈತೆ ರೀ. ಇಷ್ಟೇ ಆಯ್ತು ರೀ. ಈ ಫೋಟೋ ಇಲ್ಲೇ ತೆಗೆಸಿದ್ದು ಅವ್ರ ಮನ್ಯಾಗ ತೆಗ್ಸಿದ್ರಿ ಅದು. ಹೌದು ರೀ. ಅವ್ರ ಮನೆಯಲ್ಲಿ ಹಲವಾರು ಬಾರಿ ಭೇಟಿಯಾಗಿದ್ದೀನಿ ಸರ್. ನಾನು ಹೋಗಿ ಬರ್ತಿರ್ತೀವಿ ಸರ್. ಭಾಳ ನೋಡ್ರಿ ಸರ. ಅವತ್ತು ಶುಕ್ರವಾರ ಇತ್ತು, ನಾ ಬೀದಿ ಬದಿ ವ್ಯಾಪಾರ ಮಾಡ್ತೀನಿ ರೀ. ಇದು ಸುಳ್ಳು ಆಗಲತ್ತಂದ್ರೆ ವ್ಯಾಪಾರ ಮಾಡಲಿಲ್ಲ. ಅದು ಹಾಗೇ ಹೊರಗಡೆ ಹೋಗಿಬಿಟ್ಟೆ. ನ್ಯೂಸ್ ನೋಡಬಾರ್ದು ಕೊನೆಗೆ ಆ ದೇವ್ರು ತಂದು ಏನು ತೋರಿಸಿಬಿಟ್ಟ. ಅವತ್ತು ಭಾಳ ಬೇಜಾರಾಯ್ತು ರೀ. 3 ದಿವಸ ತನಕ ನಮಗೆ ಒಟ್ಟು ಒಂದು ನಮೂನಿ ತಲೆ ಒಂದು ನಮೂನಿ ಆಗಿಬಿಟ್ಟಿತ್ತು ರೀ. ಒಟ್ಟು ಬೇಡ ಅಂತಂದು. ಆದರೂ 11ನೇ ದಿವ್ಸಕ್ಕೆ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ ಸರ್. ಅವರು ಒಂದು ಮಾತು ನನಗೆ ಹೇಳಿದ್ದರು ರೀ. ಏನಪ್ಪ ಅಂದ್ರೆ ನಾ ಹೇಳಿದ್ರಿ ಅವ್ರಿಗೆ, ಸರ ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಹೋಳಿಗೆ ರೊಟ್ಟಿ ತಂದು ಕೊಡ್ತೀನಿ ಸರ, ನೀವು ತಿನ್ಬೇಕಂತಂದಿದ್ರಿ. ತೊಗೊಂಬನ್ನಿ ನಾ ತಿಂತೀನಿ ರೀ ಅಂದಿದ್ರಿ. ನಂತರ ಇದು ಕೊರೋನಾ ಬತ್ತಲ್ಲ ಸರ, ನಂತರ ನನಗೆ ತಂದು ಕೊಡೋಣ ಆಗಲಿಲ್ಲ ರೀ. ಅದು ನೆನಪಿನ ಸಂಬಂಧ ಏನೈತೆ ರೀ, ನಾ ಪ್ರತಿ ವರ್ಷ ಇಲ್ಲಿ ತಂದು ನೈವೇದ್ಯ ರೂಪದಲ್ಲಿ ಇಟ್ಟು ಹೋಗ್ಕೊಂಡ್ರಿ ಸರ. ಇವತ್ತು ತಂದು ಇಟ್ಟು ಹೋಗಿ. ಅಲ್ಲೂ ಸುತ್ತಮುತ್ತ ಎಲ್ಲ ನೋಡಿದೆ. ಎಲ್ಲ ಬೇಜಾರಾಯಿತು. 4ನೇ ವರ್ಷ ಈ ಸಲ ಅಪ್ಪು ಅವ್ರದ್ದು ಸತ್ತಿರೋ ದಿನ. ತುಂಬ ಬೇಜಾರಾಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೂ. ನಮ್ಮಮ್ಮ ಡಯಾಲಿಸಿಸ್ ಪೇಷಂಟ್ ಆಗಿದ್ದರು 2018-20 ಆವಾಗ ನಾನು ಸದಾಶಿವನಗರ್ಗೆ ಹೋಗಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಪ್ಪು ಅವರು. ಮರೆಯೋಕ್ಕಾಗಲ್ಲ ನಾನು ಯಾವತ್ತೂ ಅವ್ರಿಗೆ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಯಿತು ಸನ್ನಿವೇಶ. ಆಯಿತು 2018 ಆವಾಗ ಭೇಟಿ ಆಗಿದ್ದೆ. ಅಮ್ಮನಿಗೆ ಹುಷಾರಿರಲಿಲ್ಲ, ಡಯಾಲಿಸಿಸ್ ಪೇಷಂಟು. ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ಹೇಳ್ಕೋಬಾರ್ದು, ಇವತ್ತು ಹೇಳ್ತಾ ಇದ್ದೀನಿ. ಏನು ಮಾಡ್ತೀರಾ, ಬೇಜಾರಾಯಿತು. ಇವತ್ತು ಅಷ್ಟೇ ಅಪ್ಪು ಅವ್ರಿಗೆ ನೆನೆಸ್ಕೊಂಡಿರೋ ದಿನ ಇಲ್ಲ. ಮನೆಯಲ್ಲಿ ಫೋಟೋ ಹಾಕ್ಬಿಟ್ಟು ಪೂಜೆ ಮಾಡಿದೆ ಬೆಳಿಗ್ಗೆನೆ. ತುಂಬ ಬೇಜಾರಾಗ್ತಾಯಿದೆ. ಅಮ್ಮನಿಗೂ ಬೇಜಾರಾಯಿತು. ಪಾಪ ಹೆಲ್ಪ್ ಮಾಡಿದ್ರಲ್ಲ ಆ ಟೈಮಲ್ಲಿ, ಈಗಿಲ್ಲ. ಟಿ ವಿನಲ್ಲೆಲ್ಲ ಲೈವ್ ಹಾಕ್ಬಿಟ್ಟು ಇವಾಗ ತಾನೇ ತೋರಿಸಿ ಅವ್ರಿಗೆ ಬರೋಕ್ಕಾಗಲ್ಲ ಪೇಷಂಟು. ಅದಕ್ಕೆ ನಾನೇ ಬಂದೆ. ಆ್ಯಕ್ಚುಲಿ ಬೆಳಿಗ್ಗೆನೇ ಬರಬೇಕಾಗಿತ್ತು, ಕೆಲಸ ಇತ್ತು. ಅದಕ್ಕೋಸ್ಕರ ತಡ ಆಯಿತು, ಇವಾಗ ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಅಪ್ಪು ಅವ್ರದ್ದು ಮೂವೀಸು ಅಷ್ಟೇ ಇದುವರೆಗೂ ನಾನು ಮಿಸ್ ಮಾಡಲ್ಲ. ಅಂಜನಿ ಪುತ್ರ ಆಗಿರ್ಬೋದು, ಅಪ್ಪು ಮೂವಿ ಆಗಿರ್ಬೋದು, ಇದುವರೆಗೂ ಯಾವುದೇ ಆಗಿರ್ಬೋದು ಮಿಸ್ ಮಾಡಿಲ್ಲ ಇದುವರೆಗೂ. ತುಂಬ ನೋಡಿದ್ದೀನಿ ನಾನು. ಆದರೆ ಅಭಿಮಾನಿಯಾಗಿ ತುಂಬ ಬೇಜಾರಾಗ್ತಾಯಿದೆ ಅವ್ರು ಮಿಸ್ ಮಾಡ್ಕೊಂಡು.